ಒಂದು 60-40 ಸೂತ್ರ ಅನ್ನುವಂಥದ್ದು ಕೂಡ ಹೈಕಮಾಂಡ್ ನಾಯಕರು ಇಟ್ಕೊಂಡಿದ್ದಾರೆ. ಇನ್ನು ಬಹಳ ವಿಶೇಷವಾಗಿ ಸಮುದಾಯವಾರು ಶಾಸಕರ ಪಟ್ಟಿ ನೀಡಿದ್ದಾರೆ ನಾಯಕರು. ಪಟ್ಟಿಯಲ್ಲಿ ಯಾರಿಗೆಲ್ಲ ಅವಕಾಶ ಕೊಡಬೇಕು ಅಂತ ಹೇಳಿ ಈಗ ಗಂಭೀರವಾದಂತಹ ಚರ್ಚೆ ಮಾಡಲಾಗ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಂದ. ಮೊದಲ ಬಾರಿಗೆ ಗೆದ್ದಿರುವಂತಹ ಶಾಸಕರಿಗೆ ಒಬ್ಬರಿಗೆ ಮಂತ್ರಿಗಿರಿ ಫಿಕ್ಸ್ ಆಗುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅನ್ಯ ಪಕ್ಷದಿಂದ ಬಂದಿರುವಂತಹ ಶಾಸಕರಲ್ಲಿ ಒಬ್ಬರಿಗೆ ಜಾಕ್ಪಾಟ್ ಹೊಡೆಯುತ್ತೆ. ಹಿರಿಯ ಶಾಸಕರಿಗೆ ಈ ಬಾರಿ ಸಂಪುಟದಲ್ಲಿ ನಿರಾಸೆ ಆಗುವಂತ ಸಾಧ್ಯತೆ ಇದೆ. ಕಾರಣ ಏನು ಅಂತಂದ್ರೆ ಈಗಾಗಲೇ ಮೊದಲನೇ ಪಟ್ಟಿಯಲ್ಲಿ ಒಂದಷ್ಟು ಸಚಿವರ ಹೆಸರೇನಿತ್ತು. ಎಲ್ಲರೂ ಕೂಡ ಆಲ್ಮೋಸ್ಟ್ ಸೀನಿಯಾರಿಟಿ ಅನ್ನುವಂಥದ್ದನ್ನು ನೋಡಿ ಹಿರಿಯರಿಗಷ್ಟೇ ಅವಕಾಶವನ್ನ ಕೊಡಲಾಗಿತ್ತು. ಆದರೆ ಎರಡನೇ ಪಟ್ಟಿಯಲ್ಲಿ ಆ ರೀತಿ ಆಗೋದಿಲ್ಲ. ಆಲ್ಮೋಸ್ಟ್ ಇಲ್ಲಿ ಹಿರಿಯ ಶಾಸಕರಿಗೆ ಈ ಬಾರಿಯ ಸಂಪುಟದಲ್ಲಿ ನಿರಾಸೆ ಆಗುವಂತ ಸಾಧ್ಯತೆ ಇದೆ. ಕಾರಣ ಇಲ್ಲಿ ಹೊಸಬರಿಗೆ ಅವಕಾಶವನ್ನ ಕೊಡಲಾಗ್ತಾ ಇದೆ. ಹಾಗಾಗಿ ಎಲ್ಲಾ ಒಂದು ಲೆಕ್ಕಾಚಾರದಲ್ಲಿ ಎಲ್ಲ ಆಯಾಮದಲ್ಲೂ ಕೂಡ ಬಹಳ ಗಂಭೀರವಾಗಿ ಚರ್ಚೆ ಮಾಡ್ತಾ ಇರುವಂತಹ ಕಾಂಗ್ರೆಸ್ ಹೈಕಮಾಂಡ್ ಈಗ ಎರಡನೇ ಪಟ್ಟಿಯಲ್ಲಿ ಆಲ್ಮೋಸ್ಟ್ ಯುವಕರಿಗೆ ಅಥವಾ 40+ ಇರುವಂತಹ ಶಾಸಕರಿಗೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಬಹಳ ಗಂಭೀರವಾಗಿ ಚರ್ಚೆ ಮಾಡ್ತಾ ಇದೆ. ಹಾಗಾಗಿ ಈ ಬಾರಿಯ ಸಂಪುಟ ಸಭೆಯಲ್ಲಿ ಅಥವಾ ಈ ಬಾರಿಯಲ್ಲಿ ಎರಡನೇ ಪಟ್ಟಿ ಏನು ಫೈನಲ್ ಆಗುತ್ತೆ ಅದರಲ್ಲಿ ಆಲ್ಮೋಸ್ಟ್ ಹಿರಿಯರಿಗೆ ಅಥವಾ ಸೀನಿಯಾರಿಟಿ ಅನ್ನುವಂಥದ್ದನ್ನು ಇಲ್ಲಿ ಲೆಕ್ಕ ಇಡೋದಿಲ್ಲ ಅನ್ನೋಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಕಾರಣ ಈಗಾಗಲೇ ಸೀನಿಯಾರಿಟಿ ಅನ್ನುವಂಥದ್ದಕ್ಕೆ ಯಾರಿಗೆಲ್ಲ ಅವಕಾಶ ಕೊಡಬೇಕು ಅದನ್ನು ಮೊದಲನೇ ಪಟ್ಟಿಯಲ್ಲಿ ಕೊಟ್ಟಾಯಿತು. ಆದರೆ ಎರಡನೇ ಪಟ್ಟಿಯಲ್ಲಿ ಆ ರೀತಿ ಆಗೋದಿಲ್ಲ. ಸಮುದಾಯವಾರು ಶಾಸಕರ ಪಟ್ಟಿಯನ್ನು ಈಗಾಗಲೇ ಶಾಸಕರು ಕೊಟ್ಟಿದ್ದಾರೆ. ಸಮುದಾಯವಾರು ಇರ್ಬೋದು ಅಥವಾ ಜಾತಿವಾರು ಇರ್ಬೋದು, ಎಲ್ಲ ಒಂದು ಆಯಾಮದಲ್ಲೂ ಕೂಡ ಮುಂಬರುವಂಥ ಚುನಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಈ ರೀತಿಯಾಗಿ ಯಾರಿಗೆ ಮಂತ್ರಿಗಿರಿ ಕೊಡಬೇಕು ಅನ್ನೋಂಥದ್ದು ಬಹಳ ಗಂಭೀರವಾಗಿ ಚರ್ಚೆನ ಮಾಡ್ತಾ ಇದೆ. ಹಾಗಾಗಿ ಇಂದು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ರಾತ್ರಿ 8 ಗಂಟೆಗೆ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಬಹುಶಃ ಈ ಒಂದು ಮೀಟಿಂಗ್ನಲ್ಲಿ ಪಟ್ಟಿ ಅಂತಿಮವಾಗಿ ಫೈನಲ್ ಆಗಿ ನಾಳೆ ಪಟ್ಟಿ ಹೊರಗೆ ಬೀಳಬಹುದು. ಈಗಲೂ ಕೂಡ ಅಧಿಕೃತವಾಗಿ ಅಂತಿಮವಾದಂಥ ಪಟ್ಟಿ ಫೈನಲ್ ಆಗಿಲ್ಲ. ಫೈನಲ್ ಆಗಿದೆ, ಆದರೆ ಇದು ಇನ್ನು ಅಧಿಕೃತವಾಗಿ ಹೊರಗೆ ಬಿದ್ದಿಲ್ಲ. ಹಾಗಾಗಿ ಬಹುಶಃ ಇವತ್ತು ರಾತ್ರಿ ಏನು ಮೀಟಿಂಗ್ ಇದೆ ರಾಹುಲ್ ಗಾಂಧಿ ಅವರ ಜೊತೆ, ಅದರಲ್ಲಿ ಆ ಒಂದು ಮೀಟಿಂಗಲ್ಲಿ ಚರ್ಚೆ ಆಗುತ್ತೆ. ಅದಾದ ನಂತರ ಆಲ್ಮೋಸ್ಟ್ ಅಧಿಕೃತವಾದಂಥ ಪಟ್ಟಿ ರಿಲೀಸ್ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಅದಾದ ನಂತರ ಎಲ್ಲವೂ ಕೂಡ ಕ್ಲಾರಿಟಿ ಸಿಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೋಗಾರ್. ಈಗ ಇವತ್ತು ರಾತ್ರಿ 8 ಗಂಟೆಗೆ ರಾಹುಲ್ ಗಾಂಧಿ ಅವರ ಜೊತೆ ಒಂದು ಹೈ ವೋಲ್ಟೇಜ್ ಸಭೆ ಇದೆಯಂತೆ. ಹಾಗಾಗಿ ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗ್ಬೋದು, ಈಗಾಗಲೇ ಪಟ್ಟಿ ಫೈನಲ್ ಆಗಿದೆಯಾ, ಯಾವಾಗ ಪಟ್ಟಿ ಅಧಿಕೃತವಾಗಿ ರಿಲೀಸ್ ಆಗ್ಬೋದು ಅಂತ? ಈಗಾಗಲೇ ಕಾಂಗ್ರೆಸ್ ಪಕ್ಷದ ನಾಯಕರೆಲ್ಲರೂ ಸಹಿತ ದೆಹಲಿಯಲ್ಲೇ ಕೂಡ ಬೀಡು ಬಿಟ್ಟಿರ್ತಕ್ಕಂಥದ್ದು. ಈಗಾಗಲೇ ರಾಜ್ಯದ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ವಿಸ್ತರಣೆಯ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಇರುವಂತದ್ದು. ರಾಹುಲ್ ಗಾಂಧಿ ಅವರು ಕೂಡ ಇವತ್ತು ಸಭೆ ನಡೆಸಲಿಕ್ಕೆ ಕೂಡ ಅವಕಾಶ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಇವತ್ತು ರಾತ್ರಿ 8 ಗಂಟೆಗೆ ಹೈ ವೋಲ್ಟೇಜ್ ಸಭೆ ಕೂಡ ಆರಂಭವಾಗುತ್ತೆ. ಆ ಸಭೆಯಲ್ಲಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಕೂಡ ಸಭೆ ಕೂಡ ಇರುವಂತದ್ದು. ಅದರಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು, ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂತಹ ಬಿ.ಕೆ. ಹರಿಪ್ರಸಾದ್ ಅವರು, ಮತ್ತೆ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಕೆ.ಸಿ. ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು ಕೂಡ ಸಭೆಯಲ್ಲಿ ಪ್ರಮುಖವಾಗಿ ಭಾಗವಹಿಸ್ತಾರೆ. ಈಗಾಗಲೇ ನಮ್ಮ ರಾಜ್ಯದ 3 ನಾಯಕರ ಜೊತೆ ಕೂಡ ರಾಹುಲ್ ಗಾಂಧಿ ಅವರು ಪ್ರತ್ಯೇಕವಾಗಿರ್ತಕ್ಕಂಥ ಸಭೆಯನ್ನ ನಡೆಸಿದ್ದಾರೆ. ಕೆಲವೊಂದಿಷ್ಟು ಅವರದೇ ಆಗಿರ್ತಕ್ಕಂಥ ಪಟ್ಟಿಯಲ್ಲಿರ್ತಕ್ಕಂಥ ಹೆಸರುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಆಯಾ ಶಾಸಕರ ಒಂದು ಸಾಧನೆ ಏನಿದೆ, ಪಕ್ಷಕ್ಕಾಗಿ ಏನ್ ಮಾಡಿದ್ದಾರೆ ಅನ್ನುವಂಥದ್ದು, ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಂತ ಸಂದರ್ಭದಲ್ಲಿ ಮುಂದೆ ಯಾವ ರೀತಿಯ ಪಕ್ಷ ಸಂಘಟನೆಗೆ ಅವರು ಸಹಕಾರಿ ಆಗ್ಬಹುದು ಅನ್ನುವಂಥದ್ದು, ಹೀಗೆ ಹಲವು ರೀತಿಯ ಲೆಕ್ಕಾಚಾರಗಳು ಕೂಡ ಹಾಕೊಂಡಿದ್ದಾರೆ. ಇವತ್ತು ಅಂತಿಮವಾಗಿರ್ತಕ್ಕಂತಹ ಒಂದು ಸಭೆ ಕೂಡ ಇರುವಂತದ್ದು. ಈ ಸಭೆಯಲ್ಲಿ ಒಂದು ಪಟ್ಟಿ ಕೂಡ ಸಿದ್ಧವಾಗುವಂತದ್ದು. ಇವತ್ತೇ ಒಂದ್ ಕಡೆ ಪಟ್ಟಿ ಫೈನಲ್ ಆಗುತ್ತೆ ಅನ್ನುವಂತಹ ಒಂದಿಷ್ಟು ಮಾಹಿತಿಗಳು ಕೂಡ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಈಗ ಸಮುದಾಯವಾರು ಮತ್ತೆ ಪ್ರಾದೇಶಿಕವಾರು ಕೂಡ ಆ ಒಂದು ಪಟ್ಟಿ ಕೂಡ ಚರ್ಚೆ ಆಗುತ್ತೆ ಅನ್ನುವಂಥದ್ದು. ಮತ್ತೆ ಈ ಬಾರಿಯ ಸಂಪುಟದಲ್ಲಿ ಬಹುತೇಕ ಹಿರಿಯರಿಗೆ ಕೊಡಲಾಗುತ್ತೆ ಅನ್ನುವಂತಹ ಲೆಕ್ಕಾಚಾರ ಕೂಡ ಇದೆ. ಯಾಕಂತಂದ್ರೆ ಈ ಒಂದು ಸಚಿವ ಸಂಪುಟದಲ್ಲಿ ಯುವಕರಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಇದ್ದಾರೆ. ಮುಂದೆ ಬರ್ತಕ್ಕಂಥ ಚುನಾವಣೆಗಳಿಗಾಗಿರ್ಬೋದು, ಪಕ್ಷ ಸಂಘಟನೆಗೆ ಈ ಒಂದು ನಿಟ್ಟಿನಲ್ಲಿ ಕೂಡ ಕೆಲವೊಂದಿಷ್ಟು ಅವ್ರದೇ ಆಗಿರ್ತಕ್ಕಂತಹ ಲೆಕ್ಕಾಚಾರಗಳನ್ನು ಕೂಡ ಹೂಡ್ತಾ ಇದ್ದಾರೆ.
ಹಾಗಾಗಿ ಒಂದಿಷ್ಟು ಈ ಬಾರಿ ಮೊದಲ ಬಾರಿ ಗೆದ್ದಿರ್ತಕ್ಕಂತ ಶಾಸಕರ ಪಟ್ಟಿಯಲ್ಲಿ ಒಂದಿಬ್ಬರಿಗೆ ಬಹುತೇಕವಾಗಿ ಫಿಕ್ಸ್ ಸಿಗುತ್ತೆ ಸಚಿವ ಸ್ಥಾನ ಅನ್ನುವಂತ ಲೆಕ್ಕಾಚಾರಗಳು ಕೂಡ ಇದಾವೆ. ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಬೇರೆ ಪಕ್ಷದಿಂದ ಬಂದಿರತಕ್ಕಂತ ಶಾಸಕರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ಫಿಕ್ಸ್ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಅದರ ಜೊತೆಗೆ ಈ ಹಿಂದೆ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ನಲ್ಲಿ ಇರ್ತಕ್ಕಂಥ ಸಚಿವರ ಪರವಾಗಿ ಹಿರಿಯರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕನ್ನುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಬಹಳ ದೊಡ್ಡ ಮಟ್ಟದಲ್ಲಿ ಕೂಡ ಒತ್ತಾಯವನ್ನ ಏರ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ. ಹಾಗಾಗಿ ಅವ್ರಿಗೂ ಕೂಡ ಕೆಲವೊಂದಿಷ್ಟು ಅವಕಾಶಗಳನ್ನ ಕೊಡಬಹುದು. ಯಾಕಂತಂದ್ರೆ ಇರುವಂತ 20 ಸ್ಥಾನಗಳಿಗೆ ಬಹಳ ಒಂದು ತಂತ್ರಗಾರಿಕೆಯನ್ನ ಹೂಡಿ ಪಟ್ಟಿಯನ್ನ ಫೈನಲ್ ಮಾಡಬೇಕಾಗುತ್ತೆ. ಯಾಕಂತಂದ್ರೆ ಅಸಮಾಧಾನ ಎದ್ದಂತ ಸಂದರ್ಭದಲ್ಲಿ ಅದನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಸವಾಲು ಕೂಡ ರಾಜ್ಯ ನಾಯಕರಿಗೆ ಇರುವಂತದ್ದು. ಹಾಗಾಗಿ ಅದನ್ನ ಹೈಕಮಾಂಡ್ ನಾಯಕರು ಸೂಚನೆ ಕೊಡಬಹುದು. ಆದ್ರೆ ಅದನ್ನು ನಿಭಾಯಿಸುವಂತಹ ಸವಾಲು ಎದುರಾಗುವಂತದ್ದು ಅದು ರಾಜ್ಯ ನಾಯಕರಿಗೆ. ಹಾಗಾಗಿ ಅದನ್ನು ಕೂಡ ರಾಹುಲ್ ಗಾಂಧಿ ಅವರಿಗೆ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನವನ್ನ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಅವರ ಆಪ್ತರಿಗೂ ಕೂಡ ಒಂದಿಷ್ಟು ಹೆಚ್ಚಿನ ಸ್ಥಾನ ಕೊಡಿಸ್ಬೇಕು ಅನ್ನುವಂಥದ್ದು, ಇಲ್ಲಿ ಬಣಗಳ ಬಡಿದಾಟ ಕೂಡ ಇರತಕ್ಕಂಥದ್ದು. ಸಿದ್ದರಾಮಯ್ಯ ಅವರು ಅವರ ಬೆಂಬಲಿಗರಿಗೆ ಹೆಚ್ಚಿಗೆ ಕೊಡಿಸಬೇಕು ಅನ್ನುವಂಥದ್ದು, ಹೀಗೆ ಹಲವು ರೀತಿಯ ತಂತ್ರಗಾರಿಕೆ ಇರುವಂತ. ಹಾಗಾಗಿ ಇದೀಗ ಹೋಲ್ಡ್ ಆಗಿ ಇದೀಗ